ನೋಡ್ರಿ ನಮ್ಮ ಮನೆಯವ್ರಿಗೆ ಬಾಕ್ಸ್ ಕೊಟ್ಟು ಕಳ್ಸಾಯಿತು. ರೊಟ್ಟಿ ಹೀರೆಕಾಯಿ ಪಲ್ಯ ಮಾಡಿದ್ದೆ, ಅವ್ರಿಗೆ ಬಾಕ್ಸ್ ಕೊಟ್ಟು ಕಳಿಸಿದೆ. ನನ್ನ ಮಗನಿಗೂ ಬಾಕ್ಸ್ ಕೊಟ್ಟು ಕಳಿಸಿದೆ. ಈಗ ನಾನು ಬೇರೆ ಹಾಗಲಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ನೋಡ್ರಿ ಈಗ ಹಾಗಲಕಾಯಿ ಪಲ್ಯ ಮಾಡಲಿಕ್ಕೆ ಹಾಗಲಕಾಯಿಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ಆನಂತರ ಉಳ್ಳಾಗಡ್ಡೆಯನ್ನು ಸಹಿತ ಈರುಳ್ಳಿ ಸಹಿತ ಸಣ್ಣಗೆ ಚಾಕು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಆಗಲಿ. ಈಗ ನೋಡ್ರಿ ನಾನು ಕರ್ಜಿಕಾಯಿನ ತುಂಬು ತೆಗಿಯಾಕತ್ತೀನಿ. ಕರ್ಜಿಕಾಯಿ ತುಂಬನ್ನು ಎರಡು ಸೈಡು ತೆಗಿಬೇಕಾಗುತ್ತೆ. ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಈಗ ನೋಡ್ರಿ ನಾನು ಎಣ್ಣೆ, ಜೀರಿಗೆ, ಸಾಸಿವೆ, ಆನಂತರ ಕರಿಬೇವು, ಆನಂತರ ಈರುಳ್ಳಿಯನ್ನು ಸಹಿತ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಸ್ಪೀಡಾಗಿ ಓಡಿಸ್ತಾ ಇದ್ದೀನಿ ನೋಡ್ರಿ, ಯಾಕಂದ್ರೆ ವಿಡಿಯೋ ದೊಡ್ಡದಾಗುತ್ತೆ. ಹಂಗಾಗಿ ಸ್ವಲ್ಪ ಫಾಸ್ಟ್ ಮಾಡ್ತಾಯಿದ್ದೀನಿ. ಆನಂತರ ಅರಿಶಿನ ಪುಡಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಅಂಚಲ್ಲಿ ಹುರಿದು ಅಂಚಲ್ಲಿ ಪಲ್ಯ ಮಾಡಿದ್ರೆ ಭಾಳ ಟೇಸ್ಟ್ ಆಗುತ್ತೆ ನೋಡ್ರಿ. ಹಾಗಲಕಾಯಿನೇ ಇರ್ಬೋದು, ಕರ್ಜಿಕಾಯಿ ಪಲ್ಯನೇ ಇರ್ಬೋದು. ಇದು ಕರ್ಜಿಕಾಯಿ ಪಲ್ಯ ಆಗಿರೋದ್ರಿಂದ ನಾನು ಇದಕ್ಕೆ ಒಣ ಖಾರ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಒಣ ಡ್ರೈ ಚಿಲ್ಲಿ ಪೌಡರ್, ಆನಂತರ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂದ್ರೆ ಕರ್ಜಿಕಾಯಿನ ತುಂಬು ತೆಗೆದು ಅದನ್ನು ಚೆನ್ನಾಗಿ ತೊಳ್ಕೊಂಡು ಹುರ್ಕೊಂಡಿಟ್ಕೊಂಡಿದ್ದೀನಿ ನೋಡಿರಿ. ಅಂಚಲ್ಲೇ ಹುರ್ಕೊಂಡಿದ್ದೀನಿ ನಾನು ಕರ್ಜಿಕಾಯಿನ ಸಹಿತ. ನಾನು ಅಂಚಿನಾಗೆ ಹುರ್ಕೊಂಡ್ರೆ ಚೆನ್ನಾಗಿ ಆಗ್ತಾರೆ, ಸ್ಮೂತ್ ಆಗೋದೆಲ್ಲ ಕ್ರಿಸ್ಪಿಯಾಗಿ ಬಿರುಸಾಗ್ತಾವೆ ಸ್ವಲ್ಪ. ಈ ರೀತಿ ಕಲಸಿ ಒಂದು ಪ್ಲೇಟ್ ಮುಚ್ಚಿಬಿಟ್ವಿ ಅಂದ್ರೆ ಮುಗ್ದೋತು ನೋಡ್ರಿ, ಪಲ್ಯನ ಮುಗೀತಿ. ಈಗ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಈ ರೀತಿ ಮಾಡಿದ್ರೆ ಪಲ್ಯ ಮಾತ್ರ. ಈಗ ಈ ಪಲ್ಯ ಮುಗೀತು. ಈಗ ನಾನು ಚಪಾತಿ ಹಂಚಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದ್ರೆ ಹಾಗಲಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಇದಕ್ಕೆ ಶೇಂಗಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ಶೇಂಗಾ ಕಾಳು ಹಾಕ್ಬೇಕು ನೋಡ್ರಿ ಮೇಯ್ನಾಗಿ. ಹಾಗಲಕಾಯಿ ಪಲ್ಯಕ್ಕೆ ಮೇಯ್ನಾಗಿ ಶೇಂಗಾ ಕಾಳನ್ನು ಹಾಕಿದ್ರೆ ಹಾಗಲಕಾಯಿ ಪಲ್ಯ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಇವನ್ನ ಚೆಂದಾಗ ಫ್ರೈ ಆಗುತ್ತೆ ನೋಡ್ರಿ ಶೇಂಗಾ ಕಾಳು. ಆನಂತರ ನಾನೇನು ಮಾಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಣ್ಣ ಕಟ್ ಮಾಡಿದಂತಹ ಈರುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿಯನ್ನು ಅದ್ರಾಗ ಈರುಳ್ಳಿ ಮೇಲೆ ಹಾಕ್ಕೊಂಡೆ. ಯಾಕಂದ್ರೆ ಚಿಟಪಟ ಸಿಡಿದು ಬಿಡುತ್ತೆ ಅದು ಕರಿಬೇವು, ಹಸಿ ಕರಿಬೇವು ಇರುತ್ತಲ್ಲ, ಹಂಗಾಗಿ ಗೋಡೆಯನ್ನು ಸಿಡಿಯುತ್ತಾ ಎಲ್ಲ ಕಡೆ ಸಿಡಿಯುತ್ತೆ ಅಂತ ನಾನು ಈರುಳ್ಳಿ ಮೇಲೆ ಹಾಕ್ಕೊಳ್ಳೋದು ಜಾಸ್ತಿ ಹಾಕ್ಕೊಳ್ಳೋದು. ಈಗ ನೋಡ್ರಿ ಇದನ್ನು ಸಹಿತ ಸಣ್ಣಗೆ ಕಟ್ ಮಾಡಿದಂಥ ಹಾಗಲಕಾಯಿಯನ್ನು ಸಹಿತ ನಾನು ಅಂಚಿನಾಗ ಚೆಂದಾಗಿ ಹುರ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿಲ್ಲ. ಆನಂತರ ನಾನು ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಮೆಣಸಿನ್ಕಾಯಿ, ಆ ಕರ್ಜಿಕಾಯಿ ಪಲ್ಯಕ್ಕೆ ಒಣ ಖಾರ ಹಾಕೀನಿ. ಈಗ ಹಾಗಲಕಾಯಿ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆನಂತರ ಅರಿಶಿನ ಪುಡಿಯನ್ನು ಸಹಿತ ಈಗ ಹಾಕ್ಕೊಂಡಾಯಿತು. ಈಗ ನೋಡ್ರಿ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಎರಡನ್ನೂ ಸಹಿತ ಇದಕ್ಕೆ ನಾನು ಸೇರಿಸ್ಕೊಂಡೀನಿ. ಈ ರೀತಿ ಚೆಂದಾಗಿ ರೋಸ್ಟ್ ಮಾಡ್ಬೇಕು ನೋಡ್ರಿ ಇದನ್ನು. ಈಗ ನಾನು ಕೊನೆಯಲ್ಲಿ ಹುರಿದಂತಹ ಹಾಗಲಕಾಯಿ ಪೀಸ್ಗಳನ್ನು ಹಾಕ್ಕೊಂಡು ಇದನ್ನು ಸಹಿತ ಚೆನ್ನಾಗಿ ಬಾಡಿಸಿ ಆನಂತರ ಆ ಪ್ಲೇಟನ್ನು ಮುಚ್ಚಿಬಿಟ್ರೆ ಮುಗೀತು ನೋಡ್ರಿ. ಪಲ್ಯನ ರೆಡಿ ಆಯ್ತು. ಇದನ್ನು ಚೆನ್ನಾಗಿ ಭಾಳ ಬೇಯಿಸ್ಬಾರ್ದು ನೋಡ್ರಿ. ಹಾಗಲಕಾಯಿ ಹುರಿದ ಹಾಗಲಕಾಯಿ ಹಾಕಿದ್ವಿ ಅಂದ್ರೆ ಮುಗೀತು, ವಾಪಸ್ ನಾವು ಭಾಳ ಉರಿಬಾರ್ದು. ಈಗ ನೋಡ್ರಿ ನಾನು ಸ್ವಲ್ಪ ಚಪಾತಿ ಮಾಡಿಕೊಂಡೆ. ಎರಡು ಪಲ್ಯ ಮಾಡಿದ ನಂತರ ಒಂದು ಸ್ವಲ್ಪ ಚಪಾತಿ ಮಾಡಿಕೊಂಡೆ. ನಾನು ಈ ಎಣ್ಣೆ ಚಪಾತಿನ ನೋಡ್ರಿ ಜಾಸ್ತಿ ಮಾಡೋದು. ಹಿಟ್ಟು ಹಚ್ಚಿದ ಚಪಾತಿ ನಮ್ಮ ಮನೆಯಾಗ ತಿನ್ನೋದಿಲ್ಲ, ನಾವು ತಿನ್ನೋಂಗಿಲ್ಲ. ಹಾಗಾಗಿ ನಾನು ಇದು ರುಚಿಗಳು ಪ್ಯಾಕೆಟ್ ಇರುತ್ತಲ್ಲ ಅದನ್ನ ಕಟ್ ಮಾಡಿಕೊಂಡು ಅದೇ ಹಾಳೆಯಲ್ಲೇ ಚಪಾತಿಯನ್ನು ತೀಡೋದು. ನಾನು ಚಪಾತಿ ಮಾಡೋದೇ ಇದೇ ರೀತಿ. ಸ್ವಲ್ಪ ಉಳ್ಳಿನ ಸಣ್ಣ ಹುರಿದೆ ನನಗೆ ಚಪಾತಿ ಇಷ್ಟ ಇರಲಿಲ್ಲ, ಹಂಗಾಗಿ ನಾನು ಸ್ವಲ್ಪ ಮಾಡ್ಕೊಳಕತ್ತೀನಿ. ಭಾಳ ತೆಳ್ಳಗಾದವು ಚಪಾತಿ. ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗಾಕೊಂಡ್ಬಿಟ್ರೆ ಚಪಾತಿ ಮಾತ್ರ. ಇದೇ ರೀತಿ ಮಾಡೋದು ನಾವು ಚಪಾತಿನ. ತೆಳ್ಳಗಾಗಿರೋದ್ರಿಂದ ಸ್ವಲ್ಪ
ಓಲೋಲಾಗವು ಚಪಾತಿ. ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಬಂದರೆ ಚೆನ್ನಾಗಾಗ್ತಾವೆ. ಆದ್ರೆ ಬಿಸಿ ಇದ್ದಾಗ ತಿನ್ಬೇಕ್ರಿ ಅವನ್ನ, ದಪ್ಪ ಮಾಡಿದರೆ. ಇವು ತೆಳ್ಳಗೆ ಮಾಡಿದ ನಂತರ ನಾವು ಮಧ್ಯಾಹ್ನನೂ ಸಹಿತ ತಿನ್ನಲಿಕ್ಕೆ ಬರ್ತಾವೆ. ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನನೂ ತಿನ್ಲಿಕ್ಕೆ ಬರ್ತಾವೆ. ಈಗ ನೋಡಿರಿ, ಚಪಾತಿಯನ್ನು ಸಹಿತ ನಾನು ಬೇಯಿಸ್ಕೊಂಡೆ. ಈಗ ಚಪಾತಿ ಮಾಡೋದು ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿರಿ, ನಾನೀಗ ಪಲ್ಯ ರೆಡಿ ಮಾಡಿಕೊಂಡು ಊಟಕ್ಕೆ ರೆಡಿಯಾಗಿದ್ದೀನಿ. ಇದು ಚಪಾತಿ, ಬೆಳಗ್ಗೆ ಮಾಡಿದ್ನಲ್ಲ ಸ್ಮೂತಾಗಿರುವಂಥ ಚಪಾತಿ, ಎಣ್ಣೆ ಚಪಾತಿ. ಇದು ರೊಟ್ಟಿ, ಹಾಗಲಕಾಯಿ ಪಲ್ಯ, ಮೊಸರು ಬಾಜಿ, ಆನಂತರ ಕರ್ಚಿಕಾಯಿ ಪಲ್ಯ. ಇದು ನೋಡಿರಿ, ಮೊಸರು ಬಾಜಿ ಕ್ಯಾರೆಟ್ ಹಾಕ್ಬೋದು, ನಾನು ಹಾಕಿಲ್ಲ, ಅದೋ ಮನೆಯಾಗ ಹಾಕಲಿಲ್ಲ, ಅವಸರ ಆಯ್ತು. ಸ್ವಲ್ಪ ಗಜ್ರಿ ಹಾಕಬೇಕು. ಆಮೇಲೆ ಸೌತೆಕಾಯಿ, ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಮೊಸರಿನಾಗ ಕಲಸಿ, ಸ್ವಲ್ಪ ಉಪ್ಪು, ಸಕ್ಕರೆ, ಆನಂತರ ಅಗಸಿ ಪುಡಿ ಹಾಕ್ಬೇಕ್ರಿ, ಟೇಸ್ಟ್ ಆಗುತ್ತೆ. ಅಗಸಿ ಚಟ್ನಿ ಅಥವಾ ಅಗಸಿ ಪುಡಿ ಹಾಕ್ಬೇಕಿದ್ರಾಗ ಸೂಪರಾಗಿ ಚಲೋ ಆಗುತ್ತೆ. ಆನಂತರ ಸ್ವಲ್ಪ ಕೊತ್ತಂಬರಿನೂ ಹಾಕಬೇಕು, ಕೊತ್ತಂಬರಿನೂ ಟೇಸ್ಟ್ ಆಗುತ್ತೆ. ಹಂಗೆ ನಾನೀಗ ಬಾಕ್ಸಿಗೆ ಮಾಡಿದ್ದೆ ನೋಡಿರಿ. ಎಲ್ಲ ಮಾಡಿದ ಖರೆ ಅದ್ರದ್ದು ಬಾಕ್ಸ್ ಮಿಸ್ ಆಗಿಬಿಡ್ತು. ಬೇರೆ ಸಪ್ರೇಟ್ ಬಾಕ್ಸ್ನೊಳಗೆ ಹಾಕಿಟ್ಟಿದ್ದೆ. ಅದನ್ನು ನಮ್ಮ ಮನೆಯವ್ರಿಗೆ ಮಿಸ್ ಆಯಿತು. ಫೋನ್ ಮಾಡಿದೆ, ತಂದುಕೊಳ್ಳೇನಂತ. ಇರ್ಲಿ ಬಿಡು, ನಡೀತೈತಿ ಅಂತ ಅಂದ್ರೆ. ಪಲ್ಯ ಒಂದು ಐತಲ್ಲ ಸಾಕಂದ್ರೆ ಅದಕ್ಕೆ ಮಾಡಿದರೂ ಪ್ರಯೋಜನ ಆಗಲಿ ನೋಡ್ರಿ. ನಾ ತಿನ್ಬೇಕಾಯ್ತು, ಪರವಾಗಿಲ್ಲ. ಫ್ರಿಜ್ನಾಗ ಇರ್ತೀನಿ, ನೈಟ್ ಊಟ ಮಾಡ್ತಾರೆ. ಈಗ ನೋಡಿರಿ, ಟೇಸ್ಟ್ ನೋಡ್ತೀನಿ ಹೆಂಗೈತೆ ಅಂತ. ಹಾಗಲಕಾಯಿ ಪಲ್ಯ ಮಸ್ತಾಗಿರ್ತದೆ ನೋಡಿರಿ, ಸೂಪರಾಗಿರುತ್ತೆ. ಈ ರೀತಿ ಮಾಡ್ಬೇಕು, ಉದುರಾಗಿ. ನಾನು ನೀರು ಹಾಕಲ್ರಿ ಇದಕ್ಕೆ, ಮುಂಚೆ ತೋರಿಸ್ತೀನಿ ನಿಮ್ಗೆ. ಅದೇ ರೀತಿ ಮಾಡೋದು. ಒಟ್ಟ ವಿಷಯ ಆಗಲ್ಲ ನೋಡ್ರಿ ಹಾಗಲಕಾಯಿ ಪಲ್ಯ. ಆ ರೀತಿ ಅಂಚಿನಾಗ ಹುರಿದ್ವಿ ಅಂದ್ರೆ ನೀರು ಹೊಡೆಯಲ್ರಿ. ಅದು ಹಾಗಲಕಾಯಿ ಅಂಚಿನಾಗ ಹುರಿದ್ರೆ ನೀರು ಹೊಡೆಯಲ್ಲ, ಹಂಗಾಗಿ ವಿಷಯ ಆಗಲ್ಲ. ಶೇಂಗಾಕಾಯಿ ಹಾಕಿರ್ತೀವಲ್ಲ, ಶೇಂಗಾದ ಕಾಳು ಒಂದೊಂದು ಬಾಯಾಗ ಸಿಕ್ಕರೆ ಭಾಳ ಸೂಪರಾಗಿ ಟೇಸ್ಟ್ ಆಗುತ್ತೆ, ರುಚಿ ಅನಿಸುತ್ತೆ. ಈಗ ನೋಡಿರಿ, ಚಪಾತಿ ಜೊತೆಗೆ ಕರ್ಚಿಕಾಯಿ ಪಲ್ಯ ಟೇಸ್ಟ್ ಮಾಡ್ತೀವಿ. ಇದು ಸಹಿತ ಮಸ್ತಾಗೈತಿ. ಈಗ ನೋಡ್ರಿ, ನಂದು ಊಟ ಅಂತೂ ಮುಗೀತು. ನಾನು ಬೆಳಗ್ಗೆಯಿಂದ ಟೀ ಕುಡಿದಿರಲಿಲ್ಲ. ಬೆಳಗ್ಗೆ ಸ್ವಲ್ಪ ಅವಸರ ಆಗುತ್ತೆ ನನಗೆ, ಇಬ್ಬರಿಗೆ ಬಾಕ್ಸ್ ಮಾಡಿ ಕಳಿಸ್ಬೇಕಲ್ಲ. ಹಂಗಾಗಿ ನಾನು ಲೇಟಾಗಿ ಊಟ ಆದ ನಂತರ ಸ್ವಲ್ಪ ಶುಂಠಿ ಹಾಕ್ಕೊಂಡು ಮಸಾಲ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಟೀ ಮಾತ್ರ ಭಾಳ ಸೂಪರಾಗಿತ್ತು, ಮಸ್ತಾಗಿತ್ತು ನೋಡ್ರಿ, ಭಾಳ ಚೆನ್ನಾಗಿತ್ತು. ಟೀ ಮಾಡೋದು ತೋರಿಸ್ರಿ ಅಂತ ಯಾರಾದರೂ ಕಮೆಂಟ್ ಮಾಡಿ ಮಾಡೋದು ತೋರಿಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು.